Alright, hello everyone, welcome back to my class. ಕಳೆದ ಕ್ಲಾಸಲ್ಲಿ ಕಳೆದ ಎರಡು ಕ್ಲಾಸಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ಸ್ಪೆಲ್ಲಿಂಗ್ ರೂಲ್ಸಲ್ಲಿ ನಾವು ರೂಲ್ ನಂಬರ್ 1 ಮತ್ತು ರೂಲ್ ನಂಬರ್ 2 ಸ್ಪೆಲ್ಲಿಂಗ್ ರೂಲ್ಸನ್ನು ನೋಡಿದ್ವಿ. ರೂಲ್ ನಂಬರ್ ಒನ್ನಲ್ಲಿ ಏನು ಬರುತ್ತೆ ನಿಮಗೆ JIVU, JI ಯಾವುದೇ ಇಂಗ್ಲೀಷ್ ಪದಗಳು JIU V ಈ ಅಕ್ಷರಗಳಲ್ಲಿ ಕೊನೆಗೊಳ್ಳಲ್ಲ, ಅಂದರೆ ಎಕ್ಸೆಪ್ಷನ್ಸ್ ಇದೆ, ಅದು ಬೇರೆ. ಅದಾದಮೇಲೆ ಸೆಕೆಂಡ್ ರೂಲಲ್ಲಿ ನಾವು ನೋಡಿದ್ವಿ ಸೈಲೆಂಟ್ ಇ ಮತ್ತು ಸೈಲೆಂಟ್ ಇ ಮಾಡುವಂತಹ ಬದಲಾವಣೆಗಳು. ಸೊ ಶಾರ್ಟ್ ವೊವೆಲ್ ಲಾಂಗ್ ವೊವೆಲ್ ಆಗುತ್ತೆ, ಅದನ್ನು ಡೀಪಾಗಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಲೆಟ್ಸ್ ಸಿ ರೂಲ್ ನಂಬರ್ 3. ರೂಲ್ ನಂಬರ್ 3. ಸೊ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ರೂಲ್ಸು ಬಹಳ ಮುಖ್ಯ. ಇದು ನಾವು ತಿಳ್ಕೊಂಡಿದ್ರೆ ನಮಗೆ ಕನ್ಫ್ಯೂಷನ್ ಇರಲ್ಲ, ಬಟ್ ಇದು ನಾವು ಓದಬೇಕಾದ್ರೆ ಬರಿಬೇಕಾದ್ರೆ ನೆನಪಿಗೆ ಬರುತ್ತಾ ಅನ್ನೋದು ಸೆಕೆಂಡ್ರಿ. ತಿಳ್ಕೊಂಡಿದ್ರೆ ಕನ್ಫ್ಯೂಷನ್ ಇರಲ್ಲ, ಗೊಂದಲಗಳಿರಲ್ಲ, ನೀವು ತಲೆ ಕೆರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕೆ ಹಿಂಗೆ ಬರುತ್ತೆ ಅನ್ನೋದಕ್ಕೆ ನಮ್ಗೆ ಆಲ್ರೆಡಿ ರೀಸನ್ ಗೊತ್ತಿರುತ್ತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಈಸಿಯಾಗಿ ನಾವು ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಈಸಿಯಾಗಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೂಲ್ ನಂಬರ್ 3 ನೋಡೋಣ. ವಾಟ್ ಇಸ್ ಇಟ್? ರೂಲ್ ನಂಬರ್ 3 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈಗಿಂತ ಮುಂಚೆ ಐ ಬರಬೇಕು, ಸಿ ಅನ್ನು ಹೊರತುಪಡಿಸಿ. ಅಂದರೆ ಇಂಗ್ಲೀಷಲ್ಲಿ ಕೆಲವು ಪದಗಳಲ್ಲಿ ನಮಗೆ ಇ ಮತ್ತು ಐ ಅಕ್ಷರಗಳು ಒಟ್ಟಿಗೆ ಬರುತ್ತೆ. ಕೆಲವು ಪದಗಳಲ್ಲಿ ಇ ಮತ್ತು ಐ ಒಟ್ಟಿಗೆ ಬರುತ್ತೆ. ಓಕೆ, ಅದಕ್ಕೆ ಕಾರಣ ಏನು, ಅದು ಎಲ್ಲೆಲ್ಲಿ ಒಟ್ಟಿಗೆ ಬರುತ್ತೆ ಅದೀಗ ತಲೆ ಕೆಡಿಸ್ಕೋಬೇಡಿ. ಬಟ್ ಇದು ಒಟ್ಟಿಗೆ ಬಂದರೆ ಅದನ್ನು ಹೇಗೆ ಫಸ್ಟ್ ಇ ಬರಿಬೇಕಾ ಐ ಬರಿಬೇಕಾ ಅನ್ನೋದು ಸ್ವಲ್ಪ ತಿಳ್ಕೊಂಡಿದ್ರೆ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಇ ಮತ್ತು ಐ ಒಟ್ಟಿಗೆ ಬರ್ಬೋದು, ಅಂದರೆ ಈ ಥರ ಇ ಐ ಅಂತ ಬರ್ಬೋದು, ಅಥವಾ ಐ ಇ ಅಂತ ಬರ್ಬೋದು, ಇ ಐ ಅಂತ ಬರ್ಬೋದು, ಅಥವಾ ಐ ಇ ಅಂತ ಬರ್ಬೋದು. ಇವೆರಡಕ್ಕೂ ಸೌಂಡ್ಸ್ ಇದೆಯಲ್ಲ, ಸೌಂಡ್ಸ್ ಅಂದರೆ ಇದರ ಉಚ್ಚಾರಣೆ. ಇ ಐ ಮತ್ತು ಐ ಇ ಬಂದಾಗ ಸೌಂಡ್ಸ್ ವ್ಯತ್ಯಾಸ ಆಗುತ್ತೆ. ಕೆಲವು ಕಡೆ ಇ ಅಂತ ಆಗುತ್ತೆ, ಕೆಲವು ಕಡೆ ಐ ಅಂತ ಆಗುತ್ತೆ, ಕೆಲವು ಕಡೆ ಇ ಅಂತ ಆಗುತ್ತೆ. ಅದೆಲ್ಲಿ ಸೌಂಡ್ಸ್ ಎಲ್ಲೆಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋ ಇದರಲ್ಲಿ ಪಾಠದಲ್ಲಿ ನೋಡೋಣ. ಈಗ ಇದರಲ್ಲಿ ಏನು ಹೇಳುತ್ತೆ, ಈ ಥರ್ಡ್ ಸ್ಪೆಲ್ಲಿಂಗ್ ರೂಲಲ್ಲಿ ಥರ್ಡ್ ಸ್ಪೆಲ್ಲಿಂಗ್ ರೂಲ್ ಏನು ಹೇಳುತ್ತೆ ಅಂದರೆ, ಈಗಿಂತ ಮುಂಚೆ ಐ ಬರಬೇಕು. ಈಗಿಂತ ಮುಂಚೆ, ಈಗ ಮುಂಚೆ ಅನ್ನೋದನ್ನು ನಾನು ಹೇಗೆ ಹೇಳ್ತೀನಿ, ಈಗಿಂತ ಮುಂಚೆ ಐ ಬರಬೇಕು ಅಂದರೆ ಐ ಆದಮೇಲೆ ಇ ಬರಬೇಕು. ಇದರ ಅರ್ಥ ಅದೇ. ಈಗಿಂತ ಮುಂಚೆ, ಮುಂಚೆ ಅಂದರೆ ಈ ಹಿಂದೆ, ಐ ಆದಮೇಲೆ ಇ ಬರಬೇಕು. ಅಂದರೆ ಈ ಲೆಕ್ಕದಲ್ಲಿ ಏನಾಗುತ್ತೆ, ಈ ಥರ ನಾವು ಐ ಬರೆದ ಆದಮೇಲೆ ಇ ಬರಿಬೇಕು ಆಲ್ಮೋಸ್ಟ್ ಎಲ್ಲ ಕೇಸಸಲ್ಲೂ. ಐ ಬರೆದ ಮೇಲೆ ಐ ಮತ್ತು ಇ ಯಾಕೆ ಒಟ್ಟಿಗೆ ಬರಿಬೇಕು ಅದು ಬೇಡ, ಆ ಪ್ರಶ್ನೆ ಬೇಡ. ಐ ಮತ್ತು ಇ ಒಟ್ಟಿಗೆ ಬಂದಿದ್ದರೆ ಅದನ್ನು ನಾವು ಆ ಕಡೆ ಈ ಕಡೆ ಚೇಂಜ್ ಮಾಡಬಾರ್ದು, ಐ ಆದಮೇಲೆ ಇ ಬರಿಬೇಕು ಅನ್ನೋದು ರೂಲ್. ಓಕೆ, ಸೊ ಇಲ್ಲಿ ನೋಡಿ, ಎಕ್ಸಾಂಪಲ್ ನೋಡಿ, ಇಲ್ಲಿ DIE ಇದೆ ಅಲ್ವಾ? ಸೊ DIE ಇದೆ. ಓಕೆ, ಇಲ್ಲಿ ನೋಡಿ ಪದಗಳಲ್ಲಿ ನಿಮಗೆ ಇಲ್ಲಿ ನೋಡಿ ಐ ಆದಮೇಲೆ ಇ ಇದೆಯಾ? ಸೊ ರೂಲ್ ಏನು ಹೇಳುತ್ತೆ, ಈಗಿಂತ ಮುಂಚೆ ಐ ಬರಬೇಕು. ಈಗಿಂತ ಮುಂಚೆ ಐ ಬಂದಿದೆಯಾ? ಮುಂಚೆ ಅಂದರೆ ಈ ಹಿಂದೆ ಐ ಬರಬೇಕು. ಸೊ ಇಲ್ಲಿ ಐ ಫಸ್ಟ್ ಬಂದಿದೆ, ಆಮೇಲೆ ಇ ಬಂದಿದೆ. ಐ ಫಸ್ಟ್ ಬಂದಿದೆ, ಆಮೇಲೆ ಇ ಬಂದಿದೆ. ಐ ಇ ಐ ಇ ಐ ಇ ನೋಡಿ, ಇಲ್ಲಿ ಐ ಇ ಐ ಇ ಐ ಇ ಐ ಇ ಐ ಇ.
ಐ ಇ ಐ ಇ ಐ ಇ ಐ ಇ ಐ ಇ. ಆಲ್ಮೋಸ್ಟ್ ನಿಮಗೆ ಬಹಳ ಪದಗಳಲ್ಲಿ ಐ ಫಸ್ಟ್ ಬಂದು ಐ ಫಸ್ಟ್ ಬರಬೇಕು, ಆಮೇಲೆ ಇ ಸೆಕೆಂಡ್ ಬರಬೇಕು. ಇದು ನೆನ್ಪಿಟ್ಕೊಳ್ಳಿ. ಐ ಫಸ್ಟ್ ದೆನ್ ಇ. ಅಂದರೆ ಈಗ ನಾವು ಹೇಳೋದಾದರೆ ಈಗಿಂತ ಮುಂಚೆ ಐ ಬರಬೇಕು, ಅಥವಾ ನೀವು ಅದನ್ನು ಹೇಗಾದರೂ ತಗೊಳ್ಳಿ. ಐ ಆದ ನಂತರ ಇ ಬರಲಿ, ಈಗಿಂತ ಮುಂಚೆ ಐ ಬರಲಿ, ಬಟ್ ಐ ಫಸ್ಟ್ ಇ ಸೆಕೆಂಡ್. ಇದು ನೆನ್ಪಿಟ್ಕೊಳ್ಳಿ. ಐ ಫಸ್ಟ್ ಇ ಸೆಕೆಂಡ್. ಇದನ್ನು ನೆನ್ಪಿಟ್ಕೊಂಡ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅವಾಯ್ಡ್ ಆಗುತ್ತೆ ಮತ್ತು ಪದಗಳು ಓದಲಿಕ್ಕೆ ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಓಕೆ, ಬಟ್ ದೇರ್ ಆರ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದರೆ ಏನಂತ ನೋಡಿ. ಎಕ್ಸೆಪ್ಷನ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ರೂಲು ಎಲ್ಲ ವರ್ಡ್ಸಿಗೂ ಅಪ್ಲೈ ಆಗಲ್ಲ, ಕೆಲವು ವರ್ಡ್ಸ್ ಬಿಟ್ಟು. ಓಕೆ, ಎಕ್ಸೆಪ್ಷನ್ ವರ್ಡ್ಸ್ ಯಾವುದು? ಇವಿಷ್ಟು ಪದಗಳಲ್ಲಿ ನಮಗೆ ಐ ಆ್ಯಂಡ್ ಓಕೆ, ಎಕ್ಸೆಪ್ಷನ್ಸ್ ಏನು? ಎಕ್ಸೆಪ್ಷನ್ಸಲ್ಲಿ ಅದು ಈ ರೂಲ್ ಅನ್ವಯ ಆಗಲ್ಲ. ಸೊ ಈಗ ಇಲ್ಲಿ ಸಿ ಅನ್ನು ಹೊರತುಪಡಿಸಿ ಅಂತಿದೆಯಲ್ಲ, ಇದೇನಿದು? ಸಿ ಅನ್ನು ಹೊರತುಪಡಿಸಿ. ಸಿ ಅನ್ನು ಹೊರತುಪಡಿಸಿ ಅಂದರೆ ಏನು? ಫಸ್ಟ್ ನಾನು ಹೇಳಿದೆ ಐ ಫಸ್ಟ್ ಬರಬೇಕು, ಸೆಕೆಂಡ್ ಇ ಬರಬೇಕು ಅಂತ ಅಲ್ವಾ? ಬಟ್ ಇಲ್ಲಿ ಸಿ, ನೀವು ಐ ಸಿ ಫಸ್ಟ್ ಬಂದರೆ, ಸಿ ಆದಮೇಲೆ ನೀವು ಐ ಅಥವಾ ಇ ಒಟ್ಟಿಗೆ ಕಾಂಬಿನೇಷನ್ ಬರೆಯೋದಾದರೆ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ಸಿ ಅಕ್ಷರ ಆದಮೇಲೆ ನೀವು ಐ ಅಥವಾ ಇ ಅಕ್ಷರ ಬಳಸೋದಾದರೆ ಫಸ್ಟು ಇ ಬರಿಬೇಕು, ಆಮೇಲೆ ಐ ಬರಿಬೇಕು. ಓಕೆ, ಎಕ್ಸೆಪ್ಷನ್ ಅಂದರೆ ಸಿ ಅಕ್ಷರ ಆದಮೇಲೆ ಐ ಇ ಬರೆಯೋ ಹಾಗಿಲ್ಲ, ಇ ಐ ಬರಿಬೇಕು ಇನ್ ಮೋಸ್ಟ್ ಆಫ್ ದ ಕೇಸಸ್. ಬಟ್ ಎಕ್ಸೆಪ್ಷನ್ ಇದೆ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಬೇರೆ ಪದಗಳು, ಬೇರೆ ಅಕ್ಷರಗಳು, ಈಗ ನೀವು ಟಿ ಇದೆ, ಟಿ ಆದಮೇಲೆ ಐ ಇ ಬರಿಬೇಕು ಹೊರತು ಟಿ ಆದಮೇಲೆ ಟಿ ಇ ಐ ಬರೆಯಂಗಿಲ್ಲ, ಇದು ಬರೋದಿಲ್ಲ. ಓಕೆ, ಸೊ ಇಲ್ಲಿ ಎಚ್ ಇದೆ, ಎಚ್ ಆದಮೇಲೆ ಎಚ್ ಐ ಇ ಬರಲ್ಲ, ಎಚ್ ಇ ಐ ಬರುತ್ತೆ. ಸಾರಿ, ಎಚ್ ಇ ಐ ಬರಲ್ಲ, ಎಚ್ ಐ ಇ ಬರುತ್ತೆ, ಎಚ್ ಇ ಐ ಬರಲ್ಲ. ಬಟ್ ಎಕ್ಸೆಪ್ಷನ್ ಇದೆ ಇನ್ ಕೇಸ್, ರೈಟ್? ಅರ್ಥ ಆಯ್ತಾ? ಸೊ ನಾವು ಸಿ ಆದಮೇಲೆ ಇ ಐ ಬರಿಬೇಕು, ಬೇರೆ ಯಾವುದೇ ಅಕ್ಷರಗಳು ಬಂದರೂ ಐ ಇ ಫಸ್ಟ್ ಬರಿಬೇಕು. ಐ ಇ ಬರಿಬೇಕು, ಕಾಂಬಿನೇಷನು ಐ ಫಸ್ಟ್ ಬರಿಬೇಕು. ಬಟ್ ಇಲ್ಲಿ ಎಕ್ಸೆಪ್ಷನ್ ಅಂದ್ರೇನು? ಇಲ್ಲಿ ನಾನೇನು ಹೇಳಿದೆ, ಸಿ ಆದಮೇಲೆ ಇ ಬರಿಬೇಕು ಅಂತ ಹೇಳಿದೆ, ಸಿ ಆದಮೇಲೆ ಇ ಐ ಬರಿಬೇಕು. ಬಟ್ ಇಲ್ಲೇನಿದೆ, ಎಫ್ ಇದೆ, ಎಫ್ ಆದಮೇಲೆ ಇ ಐ ಇದೆ. ಇಲ್ಲಿ ನೋಡಿ, ಡಬ್ಲ್ಯೂ ಆದಮೇಲೆ ಇ ಐ ಇದೆ, ಆರ್ ಆದಮೇಲೆ ಇ ಐ ಇದೆ, ಟಿ ಆದಮೇಲೆ ಇ ಐ ಇದೆ, ಎಚ್ ಆದಮೇಲೆ ಇ ಐ ಇದೆ, ಎಚ್ ಆದಮೇಲೆ ಇ ಐ ಇದೆ. ಸೊ ಇದೇನಿದು? ಎಕ್ಸೆಪ್ಷನ್ಸ್ ಇವೆಲ್ಲ. ಕಾಮನ್ ಆಗಿ ನಮಗೆ ಪದಗಳಲ್ಲಿ ಸಿ ಆದಮೇಲೆ ಇ ಐ ಬರುತ್ತೆ. ಎಕ್ಸಾಂಪಲ್ ಯಾವುದು? ಇಲ್ಲಿ ನೋಡಿ, ಸಿ ಆದಮೇಲೆ ಇ ಐ, ಸಿ ಇ ಐ, ಸಿ ಇ ಐ, ಸಿ ಇ ಐ, ಸಿ ಇ ಐ. ಹೌದಾ? ಸೊ ಸೀಲಿಂಗ್, ಕನ್ಸೀವ್, ಡಿಸೀಟ್, ಡಿಸೀವ್, ಪರ್ಸೀವ್, ರಿಸೀಟ್, ರಿಸೀವ್. ಓಕೆ, ಕಾಮನ್ ನಿಮಗೆ ಸಿ ಇ ಐ ಬಂದರೆ ಅದು ಯಾವಾಗಲೂ ನಿಮಗೆ ಕಾಮನ್ ಆಗಿ ಯೂಶ್ವಲ್ ಆಗಿ ಇ ಅಂತಲೇ ಉಚ್ಚಾರಣೆ ಇರುತ್ತೆ. ಸಿ ಇ ಐ ಬಂದರೆ ಇ ಅಂತ ಉಚ್ಚಾರಣೆ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸಾಯಿ, ಸಿ ಎ ಅಂತ ಆಗೋದಿಲ್ಲ. ಸಿ ಇ ಐ ಬಂತ, ಇ ಅಂತ ಉಚ್ಚಾರಣೆ ಮಾಡಬೇಕು. ಓಕೆ, ಸೊ ಇನ ಫಸ್ಟ್ ಬರಿಬೇಕು, ಅದಾದ ನಂತರ ನಾವು ಐ ಬರಿಬೇಕು. ಬಟ್ ಎಕ್ಸೆಪ್ಷನ್ಸ್, ಕೆಲವು ಪದಗಳಿದ್ದಾವೆ ಅದರಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಹೇಳಿದ್ನಲ್ಲ ನಾನು, ಸಿ ಇದೆ, ಸಿ ಆದಮೇಲೆ ಐ ಇ ತೊಗೊಂಡಿದ್ದೀವಿ, ಸಿ ಆದಮೇಲೆ ಐ ಇ ತೊಗೊಂಡಿದ್ದೀವಿ. ಇಲ್ಲಿ ಸಿ ಆದಮೇಲೆ ಐ ಇ ಇದೆ, ಹೌದಾ? ಇಲ್ಲೇನು ಹೇಳಿದೆ ನಾನು? ಸಿ ಆದಮೇಲೆ ಇ ಐ ಬರೀರಿ ಅಂತ ಹೇಳಿದೆ. ಇದು ಜನರಲ್ ಆಗಿ, ಸಾಮಾನ್ಯವಾಗಿ ನಾವು ಇ ಐ ಅಂತ ಬರಿತೀವಿ. ಆದರೆ ಕೆಲವು ಪದಗಳು ಎಕ್ಸೆಪ್ಷನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾಳ ಜನರಿಗೆ ಇದೇ ಕನ್ಫ್ಯೂಷನ್. ಇಲ್ಲಿ ಹಿಂಗೆ ಹೇಳ್ತೀರಾ, ಇಲ್ಲಿ ಹಿಂಗಿದೆಯಲ್ಲ. ಹೌದು, ಈ ಪದಗಳಲ್ಲಿ ಹಾಗೆ ಬರುತ್ತೆ, ಅದನ್ನು ಬಿಟ್ಬಿಡಿ, ಆ ಪದಗಳನ್ನು ಬಿಟ್ಬಿಡಿ. ಬೇರೆ ಯಾವುದೇ ಪದಗಳು ಬಂದ್ರೂ ಅದರಲ್ಲಿ ಇ ಐ ಫಸ್ಟ್, ಸಿ ಆದಮೇಲೆ ನೋಡಿ,
ಇನ್ನೊಂದು ಸಿನ ನೆನ್ಪಿಟ್ಕೊಳ್ಳಿ, ಸಿ ಆದಮೇಲೆ ಇ ಐ ಎ ಬರಬೇಕು. ಇಲ್ಲಿ ಬೇರೆ ಅಕ್ಷರಗಳಿದ್ದರೆ, ಸಿ ಬಿಟ್ಟು ಬೇರೆ ಅಕ್ಷರಗಳಿದ್ದರೆ ಏನು ಬರಬೇಕು? ಐ ಇ. ಓಕೆ, ನೀವು ಒಂದು ಪಾಠನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಡೀಟೇಲ್ ಆಗಿ, ಸ್ಪೆಸಿಫಿಕ್ ಆಗಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಕನ್ಫ್ಯೂಷನ್ ನಾವೇ ಕ್ರಿಯೇಟ್ ಮಾಡ್ಕೋತೀವಿ. ಕ್ಲಿಯರ್ ಆಗಿ ಫಸ್ಟ್ ನಾವು ತಿಳ್ಕೊಂಡಾಗ ಅಷ್ಟೊಂದು ಕನ್ಫ್ಯೂಷನ್ ಇರಲ್ಲ. ನಾವು ಅರ್ಧಂಬರ್ಧ ತಿಳ್ಕೊಳ್ತೀವಲ್ಲ, ಅವಾಗಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು. ಓಕೆ, ಸೊ ಇಲ್ಲಿ ನೋಡಿ ಅಗೇನ್ ಇಲ್ಲಿ ಎ ಎನ್ ಸಿ ಇದೆ, ಸಿ ಆದಮೇಲೆ ಇ ಐ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಐ ಇ ಇದೆ, ಆದರೆ ಇದೇನಿದು ಎಕ್ಸೆಪ್ಷನ್ಸ್. ಓಕೆ, ಸೊ ಇಲ್ಲಿ ಸೈಂಟಿಸ್ಟ್, ಸೊಸೈಟಿ, ಏನ್ಷಂಟ್, ಎಫಿಷಿಯಂಟ್, ಸ್ಪೀಸೀಸ್, ಸಫಿಷಿಯಂಟ್, ಕಾನ್ಷನ್ಸ್. ಸೊ ಇಲ್ಲಿ ಕಾಮನ್ ಆಗಿ ನಿಮಗೆ ಸಿ ಅಂತ ಉಚ್ಚಾರಣೆ ಬರಲ್ಲ, ಸಿ ಅಂತ ಜಾಸ್ತಿ ಉಚ್ಚಾರಣೆ ಬರಲ್ಲ. ಸ್ಪೀಸೀಸ್ ಅಲ್ಲಿ ಮಾತ್ರ ನಿಮಗೆ ಬರುತ್ತೆ, ಸ್ಪೀಸೀಸ್. ಅದಕ್ಕೆ ಇ ಅಂತ ಉಚ್ಚಾರಣೆ ಎಲ್ಲೂ ಬರಲ್ಲ ನಿಮಗೆ. ಇಲ್ಲಿ ಸೈ ಸೈ, ಸೊ ಸೈ ಸೈ, ಶ ಶ ಶ ಶ ಈ ಥರ ಬರುತ್ತೆ. ಹಾಗಾಗಿ ಅಲ್ಲಿ ಸಿ ಇ ಐ ಬರಲ್ಲ, ಸಿ ಐ ಇ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಾನು ಹೇಳ್ತಾ ಇರೋದು ಸಿ ಇ ಐ ಅಂತ ಬಂದಾಗ ಇ ಅಂತಲೇ ಹೇಳಿ. ಓಕೆ, ರೈಟ್? ಅಥವಾ ಸಿ ಆದಮೇಲೆ ನಾವು ಐ ಇ ಬರಿಬೇಕಾ, ಇ ಐ ಬರಿಬೇಕಾ ಅಂತ ಕನ್ಫ್ಯೂಷನ್ ಇದ್ದಾಗ ಇ ಐ ಎ ಬರಿಬೇಕು. ಬಟ್ ಈ ಪದಗಳನ್ನು ನೀವು ಬಾಯ್ಪಾಠ ಮಾಡ್ಕೋಬೇಕು. ಈ ಪದಗಳು ಎಕ್ಸೆಪ್ಷನ್ ಆಗಿರೋದ್ರಿಂದ ಅದು ನಮಗೆ ನೆನಪಲ್ಲಿ ಇರಲ್ಲ. ಸೊ ಇ ಐ ಬರಿಬೇಕಾ, ಐ ಇ ಬರಿಬೇಕಾ ಕನ್ಫ್ಯೂಷನ್ ಬೇಡ. ಎಕ್ಸೆಪ್ಷನ್ಸ್ ಏನಿದ್ದಾವೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಉಳಿದಿರೋ ಪದಗಳು ರೂಲನ್ನು ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ರೂಲ್ ನೆನ್ಪಿಟ್ಕೋಬೇಕು, ಎಕ್ಸೆಪ್ಷನ್ ಫಸ್ಟು ನೆನ್ಪಿಟ್ಕೋಬೇಕು ರೂಲ್ಗಿಂತ ಮುಂಚೆ. ಅವಾಗೇನಾಗುತ್ತೆ, ರೂಲು ನಮಗೆ ನೆನಪಲ್ಲಿರುತ್ತೆ, ಎಕ್ಸೆಪ್ಷನ್ ಇರೋ ವರ್ಡ್ಸು ಬರಿತಾ ಓದ್ತಾ ಇದ್ದರೆ ಅಲ್ಲಿಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆ, ಸೊ ಕಾಮನ್ ಆಗಿ ನಾನು ಹೇಳಿದೆ ಸಿ ಇ ಐ ಬಂದಾಗ ಇ ಅಂತಲೇ ಸೌಂಡು, ಇ ಅಂತಲೇ ಬರುತ್ತೆ. ಇಲ್ಲಿ ನೋಡಿ, ಸೀಲಿಂಗ್, ಕನ್ಸೀವ್, ಡಿಸೀಟ್, ಡಿಸೀವ್, ಪರ್ಸೀವ್, ರಿಸೀಟ್, ರಿಸೀವ್ ಎಲ್ಲ ನಿಮಗೆ ಇ ಅಂತಲೇ ಬರುತ್ತೆ. ಓಕೆ, ಸೊ ಬಟ್ ಇಲ್ಲಿ ಬೇರೆ ಅಕ್ಷರಗಳಲ್ಲಿ ಐ ಮತ್ತು ಇ ಬರ್ಬೋದು. ಇಲ್ಲಿ ನೋಡಿ, ಡೈ, ಲೈ, ಪೈ, ಟೈ, ಡಯಟ್, ಇಲ್ಲಿ ಐ. ಸೆಲ್ಫಿ, ಕ್ಯಾಲರಿ, ಏಲಿಯನ್, ಸೊ ಇಯನ್, ಚೀಫ್, ನೀಸ್, ಇಲ್ಲಿ ಐ ಅಂತ ಬರ್ತದೆ. ಫ್ರೈಡ್, ಟ್ರೈಡ್, ಫ್ಲೈಸ್, ಗ್ರೀಫ್, ಮೂವಿ. ಸೊ ಐ ಇ ಬಂದಾಗ ಎರಡು ಸೌಂಡ್ ಬರುತ್ತೆ. ಆ್ಯಕ್ಚುಲಿ ಐ ಇ ಬಂದಾಗ ಎರಡಲ್ಲ, ಜಾಸ್ತಿನೂ ಸೌಂಡ್ ಬರುತ್ತೆ. ಅದು ಫೋನೋಗ್ರಾಮಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಐ ಇ ಬಂದಾಗ ಸುಮಾರು ಒಂದು 3-4 ಥರದ ಸೌಂಡ್ ಬರುತ್ತೆ. ಬಟ್ ಇಲ್ಲಿ ನಾವು ಕಲಿತಾ ಇರೋದೇನು, ಐ ಹಾಕಬೇಕಾ, ಇ ಹಾಕಬೇಕಾ ಫಸ್ಟು. ಎಲ್ಲಿ ಐ ಇ ಅಂತ ಹಾಕ್ತೀವಿ ಬೇರೆ ಅಕ್ಷರಗಳು ಬಂದಾಗ, ಸಿ ಬಂದಾಗ ಇ ಐ ಹಾಕ್ತೀವಿ. ಅದ್ರ ಜೊತೆಗೆ ಇವೆಲ್ಲದನೇ ಎಕ್ಸೆಪ್ಷನ್ ಅಂತ ಬೇರೆ ಪದಗಳು ಇದ್ದಾವೆ. ಓಕೆ, ಅರ್ಥ ಆಯ್ತಲ್ಲ? ಎನಿ ಕ್ವೆಶ್ಚನ್ಸ್? ಏನಾದರೂ ಪ್ರಶ್ನೆಗಳಿದೆಯಾ? ಎನಿ ಕ್ವೆಶ್ಚನ್ಸ್? ಓಕೆ, ಲೆಟ್ಸ್ ಕಂಟಿನ್ಯೂ.